ಕರ್ನಾಟಕದ ಸಮಸ್ತ ಜನತೆಗೆ ವಂದನೆಗಳು. ದಿನಾಂಕ 6/4/2025 ಭಾನುವಾರ ಸೌಜನ್ಯಳ ನ್ಯಾಯಕ್ಕಾಗಿ ಸೌಜನ್ಯ ನ್ಯಾಯ ಯಾತ್ರೆ ಅನ್ನುವಂಥ ಒಂದು ಬೃಹತ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸೌಜನ್ಯಳ ಮೃತದೇಹ ಪತ್ತೆಯಾದ ಮಣ್ಣ ಸಂಕದಿಂದ ಬೆಳಿಗ್ಗೆ 10 ಗಂಟೆಗೆ ಬೃಹತ್ ಜಾಥಾದ ಮೂಲಕ ತೆರಳಿ ಆಮೇಲೆ ಬೆಳ್ತಂಗಡಿಯ ತಾಲೂಕು ಕಚೇರಿ ಬಳಿ ಒಂದು ಪ್ರತಿಭಟನಾ ಸಭೆ, ದೊಡ್ಡ ಸಭೆ ನಡೆಯಲಿಕ್ಕಿದೆ. ಇದು ಪ್ರತಿಭಟನಾ ಸಭೆ ಅಂತ ಹೇಳ್ಬೋದು ಅಥವಾ ಆಗ್ರಹ ಸಭೆ ಅಂತ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಸೌಜನ್ಯಳ ನ್ಯಾಯದ ಕೂಗು ಎದ್ದಿದೆ. ಆದರೆ ಸರ್ಕಾರಗಳ ಕಿವಿಗೆ ಇನ್ನೂ ಕೂಡ ಅದು ಕೇಳಿಸ್ತಾ ಇಲ್ಲ. ಸರ್ಕಾರಗಳು ಕಣ್ಣಿದ್ದು ಕುರುಡರಂತೆ ಕಿವಿಯಿದ್ದು ಕಿವುಡರಂತೆ ವರ್ತಿಸ್ತಾ ಇದ್ದಾರೆ. ಅವರನ್ನು ಬಡಿದೆಬ್ಬಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿಕೊಂಡು ಮಾಡಬೇಕಾಗಿದೆ. ಈಗಾಗಲೇ ನ್ಯಾಯಾಲಯದ ಆದೇಶ ಆಗಿದೆ. ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ತನಿಖೆ ಮಾಡಬೇಕು. ಅಲ್ಲಿ ಯಾರೆಲ್ಲ ಒಂದು ಆ ಪ್ರಕರಣದ ಹಾದಿ ತಪ್ಪಿಸಿದ್ದಾರೆ ಆ ತಪ್ಪಿತಸ್ಥ ಅಧಿಕಾರಿಗಳ ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು ಅಂತ. ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸರ್ಕಾರ ಮೌನವಾಗಿದೆ. ಹಾಗಾಗಿ ನಾವೆಲ್ಲರೂ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಜಿಲ್ಲೆಯಿಂದ ಜನರು ಅಲ್ಲಿ ಬಂದು ಸೇರಿಕೊಂಡು ಒಕ್ಕೊರಳಿನಿಂದ ಆಗ್ರಹಿಸಬೇಕಾದಂಥ ಒಂದು ಸಮಯ ಈಗ ಒದಗಿ ಬಂದಿದೆ. ಹಾಗಾಗಿ ಎಲ್ಲರೂ ಬಂದು ಸೇರಿಕೊಳ್ಬೇಕು. ಮುಖ್ಯವಾಗಿ ನಾನು ಹೇಳುವುದಂತ ಹೇಳಿದ್ರೆ ಎಲ್ಲ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಸೇರಿಕೊಳ್ಬೇಕು. ಸೌಜನ್ಯ ನಮ್ಮ ಮನೆ ಮಗಳು. ಅವಳಿಗೆ ನ್ಯಾಯ ಸಿಕ್ಕಿದ್ರೆ ಇಡೀ ಮಹಿಳಾ ಕುಲಕ್ಕೆ ಸಿಕ್ಕಿದ ನ್ಯಾಯ ಅಂತ ಆಗ್ತದೆ. ಅದಕ್ಕೋಸ್ಕರ ಎಲ್ಲ ಮಹಿಳೆಯರು ಕೂಡ ಬರಬೇಕು. ಈಗಾಗಲೇ ಸರ್ಕಾರದಿಂದ ಉಚಿತ ಬಸ್ಸಿನ ವ್ಯವಸ್ಥೆ ಇದೆ. ಎಲ್ಲ ಜಿಲ್ಲೆಯಿಂದ ಕೂಡ ಬರ್ಬೋದು. ಎಲ್ಲರೂ ಕೂಡ ಮಹಿಳೆಯರು ಬಂದು ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಸೌಜನ್ಯಳ ನ್ಯಾಯಕ್ಕಾಗಿ ಒಂದು ಪ್ರಾರ್ಥನೆ ಸಲ್ಲಿಸಿ ಆ ನಂತರ ಬಂದು ಈ ಸಭೆಯಲ್ಲಿ ಎಲ್ಲರೂ ಸೇರಿಕೊಳ್ಬೇಕು, ಜಾಥಾದಲ್ಲಿ ಸೇರಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇದು ಸೌಜನ್ಯ ಒಬ್ಬಳ ನ್ಯಾಯ ಅಲ್ಲ. ಅಲ್ಲಿ ನಡೆದಂಥ ವೇದವಲ್ಲಿಯ ಪ್ರಕರಣ ಇರ್ಬೋದು, ಪದ್ಮಲತಾಳ ಪ್ರಕರಣ ಇರ್ಬೋದು, ನಾರಾಯಣ ಮಹೋತ್ತಮತ್ ಅವರ ತಂಗಿಯ ಬರ್ಬರ ಕೊಲೆ ಇರ್ಬೋದು, ಅದೇ ರೀತಿ ಅಲ್ಲಿ ನಡೆದಂಥ ಬೇರೆ ಬೇರೆ ಸಾಕ್ಷಿಗಳ ಕೊಲೆ ಇರ್ಬೋದು, ಅಸಹಜ ಸಾವುಗಳಿರ್ಬೋದು, ಎಲ್ಲಕ್ಕೆ ಕೂಡ ನ್ಯಾಯ ನಾವು ತೆಗೆಸಿಕೊಡ್ಬೇಕಾಗಿದೆ. ಸೌಜನ್ಯಳ ನ್ಯಾಯದ ಮುಖಾಂತರ ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಗುವಂತಾಗಬೇಕು. ಅದಕ್ಕೋಸ್ಕರ ನಮ್ಮೆಲ್ಲರ ಒಕ್ಕೊರಳ ಧ್ವನಿ ಏನಿದೆ ಅದು ಸರ್ಕಾರವನ್ನು ಮುಟ್ಟಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಶಕ್ತಿ ಏನು ಎನ್ನುವುದನ್ನು ನಾವೆಲ್ಲರೂ ಸೇರಿ ತೋರಿಸಬೇಕಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಹಿಳೆಯರು, ಮುಖ್ಯವಾಗಿ ಮಹಿಳೆಯರು ಅತೀ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ನಾನು ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಜಸ್ಟಿಸ್ ಫಾರ್ ಸೌಜನ್ಯ.